ಮುದ್ದೆ ಜೊತೆಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂಥ 2 ಥರದ ಅವರೆಕಾಳು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸಖತ್ ಟೇಸ್ಟಿಯಾಗಿರುವಂಥ ಎಗ್ ಗ್ರೇವಿ ಮಾಡೋದು ನೋಡೋಣ. ಇದು ಸೀಸನಲ್ ಸ್ಪೆಷಲ್. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಚೆನ್ನಾಗಿ ಸಿಡಿದ ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಂದು ಕರಿಬೇವನ್ನ ಕಡ್ಡಿ ಇರುತ್ತಲ್ಲ, ಅದು 1-2 ಹೆಸರು ಹಾಕ್ಕೊಂಡಿದ್ದೀನಿ ನಾನು. ಕರಿಬೇವನ್ನ ಈ ಥರ ಎಣ್ಣೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಫ್ರೈ ಆಗೋದು ಬೇಡ ಈರುಳ್ಳಿ. ಇದಕ್ಕೆ 1 ಟೊಮೆಟೊ ಕೂಡ ನನಗೆ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಅದು ಕೂಡ ಅಷ್ಟೇ, ಜಸ್ಟ್ ಸಾಫ್ಟ್ ಆಗೋವರೆಗೂ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರುವಾಗ ಈ ಈರುಳ್ಳಿ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಆಗಿ ಬರುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಬೇಯುತ್ತೆ. ಕರೆಕ್ಟ್ ಎಷ್ಟು ಸಮಯ ಫ್ರೈ ಆಗಬೇಕೋ ಅಷ್ಟು ಸಮಯ ಫ್ರೈ ಆಗುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ಥರ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ, ನಾನಲ್ಲಿ ಹಿಕ್ಕ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಹಿತ್ಕಿದಂಥ ಅವರೆಕಾಳು ಕೂಡ ಹಾಕೋಬೋದು. ನಾನು ಹಿತ್ಕಿಲ್ಲ, ಜಸ್ಟ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 1-8 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅವರೆಕಾಯನ್ನ. ಇದು ಚೆನ್ನಾಗಿ ಫ್ರೈ ಆಗ್ತಿಲ್ಲ ಅಷ್ಟರೊಳಗೆ ಒಂದು ಸಖತ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇವಾಗ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು. ಪೂರ್ತಿ ನುಣ್ಣಗೆ ರುಬ್ಕೋಬೇಕು, ತರ್ತರಿಯಾಗಿ ರುಬ್ಬೇಡಿ. ಮೊದಲಿಗೆ ಅದನ್ನು ರುಬ್ಬಾದ್ಮೇಲೆ ನಾನಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿ, ಹಾಗೆ 3-4 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ನಾನಿಲ್ಲಿ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಇರೋದ್ರೆ ನಾನು ಸಾಂಬಾರು ಪೌಡ್ರು, ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ನೋಡಿ ರೆಡಿಯಾಗಿದೆ ಇವಾಗ ಮಸಾಲೆ. ಇದನ್ನು ಕುದೀತಾ ಇರೋವಂಥ ಈ ಅವರೆಕಾಳು ಹಾಕಿದ್ದೀವಲ್ಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ. ನಿಮಗೆ ಗ್ರೇವಿ ಬೇಕು, ಸಾಂಬಾರು ಥರ ಬೇಕು, ಅದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು. ಜಾಸ್ತಿ ನೀರು ಹಾಕಿದ್ರೂ ಕೂಡ ಮುದ್ದೆಗೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀವು ಚಪಾತಿ ಬೇಕು, ಪೂರಿಗೆ ಬೇಕು ಅನ್ನೋದಾದರೆ ಕಡಿಮೆ ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇಷ್ಟು ಸಾಕು. ಮತ್ತೆ ಬೇಕಿದ್ರೆ ನಾನು ನೀರನ್ನು ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, 1 ಗ್ಲಾಸ್ ಆಗೋಷ್ಟು ಮತ್ತೆ ನೀರು ಹಾಕ್ಕೊಂಡೆ. ಚೆನ್ನಾಗಿ ಕುದ್ದಾದಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಸ್ಪೂನಿಂದ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಸಾಲೆನೂ ಹೊಂದ್ಕೊಳ್ಳುತ್ತೆ. ಇದು ಚೆನ್ನಾಗಿ ಕುದಿಬೇಕು. 1-2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಮೀಡಿಯಮ್ ಉರಿಲಿ ಇಟ್ಕೊಂಡು ಇದನ್ನು ಕುದಿಯಕ್ಕೆ ಬಿಡ್ತೀನಿ ನಾನು. ಮುಚ್ಚಿ ಬಿಟ್ಟರೆ ಬೇಗನೆ ಕುದಿಯತ್ತೆ. ಸೊ ಇವಾಗ ನೋಡಿ, ಕುದೀತಾ ಇದೆ. 1-2 ನಿಮಿಷದಿಂದ ಕುದೀತಾ ಇದೆ. ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ, ಕುದಿಯೋ ಟೈಮಲ್ಲಿ ಕಸೂರಿ ಮೆಥಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಟೇಸ್ಟು ಸಾಂಬಾರಿಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇರುವಂಥ ಈ ಸಾಂಬಾರಿಗೆ ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 5 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗೇ ಆಗುತ್ತೆ, ಏನು ತೊಂದರೆ. ಇಷ್ಟೇ ಹಾಕಬೇಕಂತೇನಿಲ್ಲ. ನಾನಿಲ್ಲಿ 5 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಕಟ್ ಮಾಡಿಕೊಂಡು ಕುದೀತಾ ಇರೋಂಥ ಸಾಂಬಾರಿಗೆ ಹಾಕೋಬೇಕು. ಮೇಲಿಂದ ಬಿಟ್ಕೋಬೇಡಿ, ಸ್ವಲ್ಪ ಸಮೀಪದಿಂದ ಡ್ರಾಪ್ ಮಾಡ್ಕೊಳ್ಳಿ ಈ ಮೊಟ್ಟೆಯನ್ನು. ಆವಾಗ ಜಾಸ್ತಿ ಹರಡ್ಕೊಳ್ಳಲ್ಲ, ಹಾಗಾಗಿ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಒಂದೇ ಕಡೆ ಕೂತ್ಕೊಂಡಾಗ ಏನಾಗುತ್ತೆ, ಚೆನ್ನಾಗಿ ಅಲ್ಲೇ ಬೆಂದ್ಕೊಂಡ್ಬಿಡುತ್ತೆ, ಗಟ್ಟಿ ಆಗುತ್ತೆ. ಹಾಗಾಗಿ ನಮಗೆ ಒಂದೊಂದು ಮೊಟ್ಟೆನೂ ಸಿಗುತ್ತೆ ಚೆನ್ನಾಗಿ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ಮುಚ್ಚಿಸ್ತೀನಿ. ಯಾವುದೇ ರೀತಿ ಕೈ ನಾಡಿಸ್ಬಿಟ್ಟು, ಅಂದರೆ ಸ್ಪೂನ್ ಹಾಕ್ಬಿಡಿ. ಇದಕ್ಕೆ ಮುಚ್ಚಿ 1 ನಿಮಿಷ ಬಿಡಿ. ಅದಾದಮೇಲೆ ನೋಡಿ, ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಮೊಟ್ಟೆ ಆಲ್ಮೋಸ್ಟ್ ಬಂದಿದೆ. ಜಸ್ಟ್ ಟರ್ನ್ ಮಾಡ್ಕೋಬೇಕಷ್ಟೇ, ಜಾಸ್ತಿ ಒತ್ತಿ ಮಿಕ್ಸ್ ಮಾಡ್ಕೋಬಾರ್ದು. ಜಸ್ಟ್ ಈ ಥರ ಟರ್ನ್ ಮಾಡ್ಕೋಬೇಕು. ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ನೀವು ಬೇಕಿದ್ರೆ ಮತ್ತೆ ಮುಚ್ಚಿ ಕೂಡ ಬೇಯಿಸ್ಬೋದು. ಓಪನ್ ಲಿಡ್ಡಲ್ಲೂ ಕೂಡ ಬೇಯಿಸ್ಕೋಬೋದು. ಒಟ್ಟಿನಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೊಟ್ಟೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಬಿಸಿಯಾಗಿ ಬೇಯಿಸ್ರೆ ವಾಸನೆ ಹಾಗೇ ಇರುತ್ತೆ. ಹಾಗಾಗಿ ಮುಚ್ಚಿ ಬೇಯಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಮೊಟ್ಟೆ ಕರಿ ರೆಡಿಯಾಗಿದೆ. ಅವರೆಕಾಳು ಹಾಕಿರುವಂಥ ಮೊಟ್ಟೆ ಕರಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ.
ಒಂದ್ಸರಿ ಖಂಡಿತ ಮಾಡಿ ನೋಡಿ. ಇವಾಗ ಫ್ರೆಶ್ ಆಗಿರುವಂಥ ಅವರೆಕಾಳು ಸಿಗ್ತಾ ಇದೆ, ತೊಗೊಂಡು ಒಂದ್ಸರಿ ಮಾಡಿ ನೋಡಿ, ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಅವರೆಕಾಳು ಜೊತೆಗೆ ಮೊಟ್ಟೆ ಪೀಸ್ಗಳು ಸಿಗ್ತಾ ಇದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಜೊತೆ ಅಂತೂ ಎಕ್ಸಲೆಂಟ್ ಆಗಿರುವಂಥ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಇವಾಗ ಅವರೆಕಾಳನ್ನು ಬಳಸ್ಕೊಂಡು ಚಿಕನ್ ಚಾಪ್ಸ್ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನೋಡಿ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಡಿಲಿಷಿಯಸ್ ಆಗಿರುವಂಥ ಚಿಕನನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಮ್ಯಾರಿನೇಷನ್ ಮಾಡ್ಕೊಳ್ಳೋಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ. ಅಥವಾ ಚಿಕನ್ ಮಸಾಲ ಸಿಗುತ್ತಲ್ಲ ಅದನ್ನು ಕೂಡ ಹಾಕೋಬಹುದು. ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಈ ಚಿಕನ್ ಏನಿದೆ ನೋಡಿ ಚೆನ್ನಾಗಿ ಮಸಾಲೆ ಜೊತೆ ಮ್ಯಾರಿನೇಷನ್ ಮಾಡ್ಕೋಬೇಕು. ನೋಡಿ ಈ ತರ ಮಸಾಲೆನ ಮ್ಯಾರಿನೇಷನ್ ಮಾಡಿಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಅದು ಒಂದು 10 ನಿಮಿಷ ಆಗ್ಲಿ ಅಷ್ಟೊಳಗೆ ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಗ್ಗರಣೆಗೆ. ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನನಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಹಸಿ ವಾಸನೆ ಹಾಗೆ ಇರೋವಾಗಲೇ ಬೇರೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ರೆ ಆ ಸ್ಮೆಲ್ ಹೋಗೋದೇ ಇಲ್ಲ. ಹಾಗಾಗಿ ಮೊದಲೇನೆ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ನಾನು ಈ ಎಣ್ಣೆನಲ್ಲೇ ಹಾಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿದ್ರಲ್ಲೇ ಫ್ರೈ ಆಗಲಿ, ಎಣ್ಣೆನಲ್ಲೇ ಸಾಫ್ಟ್ ಆಗಿ ಫ್ರೈ ಆಗುತ್ತೆ ಎಣ್ಣೆನಲ್ಲಿ ಹಾಕಿದ್ರೆ. ಉಪ್ಪು ಕೂಡ ಹಾಕೊಂಡಿದ್ದೀನಿ, ನಾನು ಕಲ್ಲುಪ್ಪನ್ನ ಬಳಸಿದ್ದೀನಿ, ಬೇಗನೆ ಫ್ರೈ ಆಗುತ್ತೆ. ಈರುಳ್ಳಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಂತ ಚಿಕನ್ ಕೂಡ ನಾನಿಲ್ಲಿ ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ 1 ರಿಂದ 8 ನಿಮಿಷದವರೆಗೂ ಈ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ಒಂದು ಹ್ಯಾಂಡ್ ಮೇಡ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆ ತುಂಬಾ ಅಥೆಂಟಿಕ್ ಮಸಾಲೆ, ತುಂಬಾ ರುಚಿ ಕೊಡುತ್ತೆ. ಅರ್ಧ ಇಂಚಿನಷ್ಟು ಚಕ್ಕೆ, 4 ಲವಂಗ ಹಾಕೊಂಡಿದೀನಿ, 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಕಾಳು, 2 ಈ ತರ ಫ್ರೆಶ್ ಆಗಿರುವಂತ ಕಪ್ಪು ಬೀಜ ಇರುವಂತ ಏಲಕ್ಕಿನ ಹಾಕೊಂಡಿದೀನಿ. ಸೀಳ್ಕೊಂಡು ಹಾಕೊಳ್ಳಿ, ಅವಾಗ ಚೆನ್ನಾಗಿ ಕುಟ್ಕೊಳ್ಬಹುದು, ಪೌಡರ್ ಮಾಡ್ಕೋಬಹುದು. ನೋಡಿ ಚೆನ್ನಾಗಿ ಕುಟ್ಕೊಂಡು ಪೌಡರ್ ಮಾಡ್ಕೊಂಡಿದೀನಿ. ಇಷ್ಟು ಆದ್ರೆ ಸಾಕು, ಕೋರ್ಸ್ ತರ. ಈ ಕುಟ್ಕೊಂಡು ಇಟ್ಕೊಂಡಂತ ಪೌಡರ್ ಏನಿದೆ ನೋಡಿ, ಚಿಕನ್ ಎಲ್ಲ ನೀರ್ ಬಿಟ್ಕೊಂಡಿದೆ. ನೀರ್ ಬಿಟ್ಟು ಚೆನ್ನಾಗಿ ಬೆಂದಿದೆ, ಅರ್ಧದಷ್ಟು ಆಲ್ಮೋಸ್ಟ್ ಬೆಂದಿದೆ. ಚಿಕನ್ ಕುಕ್ಕರ್ ಅಲ್ಲೇ ಬೇಯಿಸ್ಬೇಕಂತ ಏನಿಲ್ಲ, ಓಪನ್ ಲಿಡ್ಲು ಬೇಯಿಸ್ಕೊಳ್ಬಹುದು, ಆದ್ರೆ ಸಾಫ್ಟ್ ಆಗಲ್ಲ. ಹಾಗಾಗಿ ಕುಕ್ಕರ್ ಅಲ್ಲಿ ಹಾಕಿದ್ರೆ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ ಕುಟ್ಕೊಂಡು ಇಟ್ಕೊಂಡ ಮಸಾಲೆ ಏನಿದೆ ಅದನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಂಡು ಮತ್ತೆ 1 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಈ ತರ ಪ್ರತಿ ಹಂತದಲ್ಲೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂತಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲಾ ಮಸಾಲೆನು ಬೇಯತ್ತೆ. ಇವಾಗ ನೋಡಿ ಸೀಸನಲ್ ಸ್ಪೆಷಲ್ ಆಗಿರುವಂತ ಹಿತ್ಕವರೆ ಕಾಳನ್ನ ಹಾಕಿದೀನಿ ನಾನು. ಇದಕ್ಕೆ 1 ಕಪ್ ಆಗುವಷ್ಟು ಹಿತ್ಕವರೆ ಕಾಳನ್ನ ಹಾಕಿದೀನಿ. ಹಾಕೊಂಡು ಇದನ್ನು ಕೂಡ ಬೇಯಕ್ ಬಿಡೋಣ, ಲೋ ಫ್ಲೇಮ್ ಇಟ್ಕೊಂಡು. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಮೇನ್ ಮಸಾಲೆ ಇದು, ಇದನ್ನ ಹಾಕೋದ್ರಿಂದ ದುಪ್ಪಟ್ಟು ಆಗತ್ತೆ ಅಂತ ಹೇಳ್ಬೋದು ಟೇಸ್ಟ್. ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿ ಅಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಅಷ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದೀನಿ, ಒಂದು 10 ರಿಂದ 12 ಹಸಿ ಮೆಣಸಿನಕಾಯಿನ ಹಾಕೊಂಡಿದೀನಿ. ಈ ರೆಸಿಪಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. 1 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿನ ಹಾಕೊಂಡಿದೀನಿ. 1 ದೊಡ್ಡ ಗಾತ್ರದ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಜೊತೆಗೆ ಅರ್ಧದಷ್ಟು ಈರುಳ್ಳಿನೂ ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ರುಬ್ಬಕ್ಕೆ. ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ಬರ್ಬೇಕು, ತರ್ತರಿಯಾಗಿ ರುಬ್ಬೇಡಿ, ನುಣ್ಣಗೆ ರುಬ್ಕೋಬೇಕು. ಅವಾಗ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಅವಾಗ್ಲೇ ಬೇಕಿಟ್ಟಿದ್ವಲ್ಲ ಹಿತ್ಕವರೆ ಕಾಳು ಹಾಕಿ ಅದು ಬೇಯ್ತಾ ಇದೆ. ಇವಾಗ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು, ಜಾರ್ನಲ್ಲಿ ರುಬ್ಕೊಂಡು ಇಟ್ಕೊಂಡಿರೋಂಥದ್ದು. ಅದನ್ನು ಹಾಕೊಂಡು ಸ್ವಲ್ಪ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೆಚ್ಚಿಸ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಬಿಡಿ, ಜಾಸ್ತಿ ಗಟ್ಟಿಯಾಗೂ ಮಾಡ್ಬಿಡಿ. ಒಂದು ಮೀಡಿಯಂ ಹದದಲ್ಲಿ ಮಾಡ್ಕೋಬೇಕು ಗ್ರೇವಿನ, ಸೆಮಿ ಗ್ರೇವಿ ತರ ಮಾಡ್ಕೊಳ್ಳಿ. ಜಾಸ್ತಿ ನೀರಾದ್ರೆ ಅದು ಚೆನ್ನಾಗಿರಲ್ಲ, ಮುದ್ದೆಗೆ ಸೂಟ್ ಆಗುತ್ತೆ, ಆದ್ರೆ ಚಪಾತಿ ರೊಟ್ಟಿಗೆಲ್ಲ ಸೂಟ್ ಆಗಲ್ಲ. ನಾನಿಲ್ಲಿ ಚಪಾತಿ ರೊಟ್ಟಿಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ತೆಳುವಾಗಿ ಮಾಡ್ತಿಲ್ಲ, ಸ್ವಲ್ಪ ಸೆಮಿ ಗ್ರೇವಿ ತರ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಜಾರ್ ಅಷ್ಟು ಮಾತ್ರ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಕೊನೆಯದಾಗಿ 1 ಅರ್ಧ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೊಂಡಿದ್ದೀನಿ. ನಾನು ಆಲ್ರೆಡಿ ಕೊಟ್ಟಿರುವಂತ ಮಸಾಲೆ ಹಾಕಿರೋದ್ರಿಂದ, ಮ್ಯಾರಿನೇಷನ್ ಹಾಕಿರೋದ್ರಿಂದ ಜಾಸ್ತಿ ನಾನಿಲ್ಲಿ ಮಸಾಲೆ ಬಳಸ್ತಿಲ್ಲ. ನೀವು ಕೊನೆಗೆ ಮಸಾಲ ಹಾಕದ್ನಲ್ಲ ಅದನ್ನ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ 1 2 ಕುದಿ ಕುದಿಸಾದ್ಮೇಲೆ ನೋಡಿ ಓಪನ್ ಲಿಡ್ ಅಲ್ಲಿ ಈ ತರ ಕುದಿಸ್ಬೇಕು. ಅರ್ಧ ಲಿಡ್ ಅನ್ನ ಕ್ಲೋಸ್ ಮಾಡಿ, ಅದು ಹಸಿ ಮಸಾಲೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಅದು ಬೆಂದಾದ್ಮೇಲೆ ನೋಡಿ ಒಂದ್ಸರಿ ಈ ತರ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ ಹಾಕಿರ್ತೀವಲ್ಲ, ಕುದಿಸಿರ್ತೀವಲ್ಲ, ಸ್ವಲ್ಪ ಗ್ರೇವಿ ಗಟ್ಟಿ ಅಂತ ಅನ್ಸಿದ್ರೆ ಮತ್ತೆ ನೀವು ಈ ಹದದಲ್ಲಿ ನೀರನ್ನ ಸೇರಿಸ್ಕೊಳ್ಬಹುದು ಈ ಟೈಮ್ನಲ್ಲಿ. ಇವಾಗ ನೋಡಿ ಇಷ್ಟು ಸಾಕು, ನನಗೆ ಇಷ್ಟೇ ಗ್ರೇವಿ ಸಾಕು. ಕೊನೆಯದಾಗಿ ಇನ್ನೇನು ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ 1 ಅರ್ಧ ಟೀ ಸ್ಪೂನ್ ಅಷ್ಟು ಕಸೂರಿ ಮೆಥಿನ ಈ ತರ ಕೈಯಿಂದ
ಕ್ರಶ್ ಮಾಡ್ಕೊಂಡು ಹಾಕೋಬೇಕು. ಇದ್ರದ್ದು ಪರಿಮಳ ಏನಿರುತ್ತೆ ನೋಡಿ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೇ ಫೈನಲ್ ಟಚ್ ಅಂತ ಹೇಳ್ಬೋದು ಈ ಚಿಕನ್ ಗ್ರೇವಿಗೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇವಾಗ ನೋಡಿ ಕಸೂರಿ ಮೆಥಿ ಹಾಕಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಅನ್ನ. ಕುಕ್ಕರ್ ಲಿಡ್ನ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು ಒಂದೇ ಒಂದು ವಿಜಲ್ನ ಕೂಗಿಸ್ಕೊಳ್ತೀನಿ. ಯಾಕಂದ್ರೆ ಆಲ್ರೆಡಿ ಚಿಕನ್ ಬೆಂದಿದೆ, ಒಂದು ವಿಜಲ್ ಕೂಗಿದ್ರೆ ಸಾಕಾಗತ್ತೆ. ಇವಾಗ ನೋಡಿ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಚಪಾತಿ ರೊಟ್ಟಿಗಂತೂ ಮಾಡಿಸಿದಂತ ಒಂದು ರೆಸಿಪಿ ಅಂತ ಹೇಳ್ಬೋದು. ನೀವು ಮುದ್ದೆಗೆ ಮಾಡ್ಕೊಂಡ್ರೆ ಸ್ವಲ್ಪ ತೆಳುವಾಗಿ ಸಾರು ತರ ಮಾಡ್ಕೊಳ್ಳಿ, ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ಹೇಗೆ ಅನಿಸ್ತು ಕಾಮೆಂಟ್ ಮುಖಾಂತರ ಬರ್ತಿಳಿಸಿ. ನಾನು ಮಾಡಿರುವಂತ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.